ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು, ದಿವಂಗತ ದೇವರಾಜ ಅರಸರವರ ಆಶಯಗಳನ್ನು ಈಡೇರಿಸತಕ್ಕಂಥ ಎಲ್ಲ ಸಮುದಾಯದ ನಾಯಕರು, ಈ ರಾಜ್ಯ ಕಂಡಂತಹ ಪರಿಶುದ್ಧ ಒಬ್ಬ ದೀನದಯಾಳ ರಾಜಕಾರಣಿ, ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 16ನೇ ಬಜೆಟ್ ದಾಖಲೆ ಬಜೆಟ್ ಅನ್ನ ಇವತ್ತು ಮಂಡಿಸಿದ್ದಾರೆ ಅಧ್ಯಕ್ಷರೇ. ವಿಶೇಷವಾಗಿ ಈ ಬಜೆಟ್ನಲ್ಲಿ ಸುಮಾರು 4.9 ಕೋಟಿ ಅಂದ್ರೆ 4,09,000 ಕೋಟಿ ರೂಪಾಯಿಗಳ ಬಜೆಟ್ ಅನ್ನ ಇವತ್ತು ಮಂಡಿಸಿದ್ದಾರೆ. ಈ ಬಜೆಟ್ ನಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಹೇಳಿದ್ದಾರೆ, ಗ್ಯಾರಂಟಿಗಳಿಗೆ ಸರಿಸುಮಾರು 51,330 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದಾರೆ ಅಧ್ಯಕ್ಷರೇ. ಆದರೆ ಗ್ಯಾರಂಟಿ ಹೊಂದಿಕೆ ಅಲ್ಲ, ಈ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಇವತ್ತು ನಗರಾಭಿವೃದ್ಧಿ ವಸತಿಗಾಗಿ ಸುಮಾರು 21,405 ಕೋಟಿ ರೂಪಾಯಿಗಳು, ನಗರ ಮೂಲಸೌಕರ್ಯ, ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ, ನಗರೋತ್ಥಾನ 4ನೇ ಹಂತಕ್ಕೆ ಸುಮಾರು 2,600 ಕೋಟಿ ರೂಪಾಯಿಗಳು, ಹಾಗೆಯೇ ನಗರೋತ್ಥಾನ 4ನೇ ಹಂತಕ್ಕೆ ಸುಮಾರು 500 ಕೋಟಿ ರೂಪಾಯಿಗಳು. ಅಧ್ಯಕ್ಷರೇ, ಮೂಲಸೌಕರ್ಯ ಏನು 224 ಕ್ಷೇತ್ರಗಳಲ್ಲಿ ಏನೆಲ್ಲ ಮೂಲಸೌಕರ್ಯ ಅಗತ್ಯ ಇದೆ ಅದಕ್ಕೆ ಸುಮಾರು 8,000 ಕೋಟಿ ರೂಪಾಯಿಗಳನ್ನು ಇವತ್ತು ಮೀಸಲಿಟ್ಟಿದ್ದಾರೆ ಅಧ್ಯಕ್ಷರೇ. ಇವತ್ತು ಬಾಬಾ ಸಾಹೇಬರು ಮಾತು ಹೇಳ್ತಾ ಇದ್ರು, ಶಿಕ್ಷಣ, ಸಂಘಟನೆ, ಹೋರಾಟ ಅಂತ. ಆ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿ ಇವತ್ತು ವಿದ್ಯಾಭ್ಯಾಸಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 500 ಹೊಸ ಪಬ್ಲಿಕ್ ಶಾಲೆಗಳನ್ನು ತೆರೆಯಲಿಕ್ಕೆ ಸುಮಾರು ಇವತ್ತು 500 ಕೋಟಿ ರೂಪಾಯಿಗಳನ್ನು ಕೂಡ ಇಟ್ಟಿದ್ದಾರೆ ಅಧ್ಯಕ್ಷರೇ. ಇಷ್ಟು ಸತೀಶಣ್ಣ ಹೇಳ್ತಾ ಇದ್ದಾರೆ ಬೆಂಗಳೂರಿಗೆ ಏನು ಇಟ್ಟಿಲ್ಲ ಅಂತ. ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಇವತ್ತು 7,000 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದಾರೆ. ಅದರೊಟ್ಟಿಗೆ ಡಬಲ್ ಡೆಕ್ಕರ್ ಮಾರ್ಗ ಮಾಡಬೇಕು ಅಂತ ಹೇಳಿ ಇವತ್ತು 40,000 ರೂಪಾಯಿಗಳನ್ನು ಕೂಡ ಈ ಬಜೆಟ್ನಲ್ಲಿ ಇವತ್ತು ಇಟ್ಟಿದ್ದಾರೆ ಅಧ್ಯಕ್ಷರೇ. ಇವತ್ತು ಟ್ರಿಲಿಯನ್ ಆರ್ಥಿಕ ರಾಜ್ಯಗಳ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಈ ಸರ್ಕಾರ ಇಟ್ಟಿದೆ. ಇವತ್ತು ಮುಖ್ಯಮಂತ್ರಿಯವರು ತಮ್ಮ ಅಪಾರ ಆರ್ಥಿಕ ಅನುಭವದಿಂದ 1 ಟ್ರಿಲಿಯನ್ ಆರ್ಥಿಕ ರಾಜ್ಯವನ್ನಾಗಿ ಕರ್ನಾಟಕ ರೂಪಿಸುವ ನಿಟ್ಟಿನಲ್ಲಿ ಮಹತ್ತರವಾದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಧ್ಯಕ್ಷರೇ. ಈ ನಿಟ್ಟಿನಲ್ಲಿ ಅಪೌಷ್ಟಿಕತೆ ನಿವಾರಿಸಲು ಶಾಲಾ ಮಕ್ಕಳಿಗೆ ವಾರದ 6 ದಿನ ಕೂಡ ಬಾಳೆಹಣ್ಣು ಮೊಟ್ಟೆ ನೀಡುವ ನಿರ್ಧಾರದಿಂದ ಬಡ ಮಕ್ಕಳ ಆರೋಗ್ಯದಲ್ಲಿ ಬಹುಶಃ ಚೇತರಿಕೆ ಆಗಲಿದ್ದು, ಎಲ್ಲ ಮಕ್ಕಳನ್ನ ಶಾಲೆಗೆ ಆಕರ್ಷಣೆ ಮಾಡೋದಕ್ಕೆ ಸಹಾಯವಾಗದ ಯೋಜನೆ ಇಟ್ಟಿದ್ದಾರೆ ಅಧ್ಯಕ್ಷರೇ. ಇದು ರಸ್ತೆ, ಸಣ್ಣ ನೀರಾವರಿ, ಮೂಲಭೂತ ಸೌಕರ್ಯ, ಈ ರೀತಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಇವತ್ತು ಹಣವನ್ನು ಇಟ್ಟಿದ್ದಾರೆ ಅಧ್ಯಕ್ಷರೇ. ನಾನು ಬಹಳ ಓದ್ಲಿಕ್ಕೆ ಹೋಗೋದು, ಸಮಯ ಬಹಳ ಕಡಿಮೆ ಕೊಟ್ಟಿದ್ದೀರಿ. ತಾವೇನಾದ್ರು 2 ಅವರ್ ಕೊಟ್ಟಿದ್ರೆ ಸಂಪೂರ್ಣ ಹೇಳ್ಬೋದಾಗಿತ್ತು ಅಧ್ಯಕ್ಷರೇ. ಇವತ್ತು ಈ ವನ್ಯಜೀವಿ ದಾಳಿ ಸಾವಿನ ಪರಿಹಾರ ಅಧ್ಯಕ್ಷರೇ, ನನ್ನ ಭಾಗ ಬಂಗಾರಪೇಟೆ ಕಾನ್ಸ್ಟಿಟ್ಯೂನ್ಸಿ, ಬಹುಶಃ ತಮಿಳುನಾಡು ಆಂಧ್ರ ಗಡಿ ಮಧ್ಯೆ ಇರತಕ್ಕಂಥ ಪ್ರದೇಶ. ಇಲ್ಲಿ ಸುಮಾರು 10 ವರ್ಷಗಳಲ್ಲಿ ಒಂದು 13 ಜನ ಆನೆ ದಾಳಿಯಿಂದ ಪ್ರಾಣ ಕಳ್ಕೊಂಡಿದ್ದಾರೆ ಅಧ್ಯಕ್ಷರೇ. ಈ ನಿಟ್ಟಿನಲ್ಲಿ ಇವತ್ತು ಈ ಒಂದು ಆನೆ ದಾಳಿಗಳನ್ನು ತಪ್ಪಿಸಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮನವಿ ಮಾಡಿದಾಗ ಹೊಸದಾಗಿ ಇವತ್ತು ಅವರು ಸೋಲಾರ್ ಫೆನ್ಸ್ ಮಾಡಲಿಕ್ಕೆ ಹಣವನ್ನು ಮಂಜೂರು ಮಾಡಿಕೊಟ್ಟು, ಹಿಂದೆ ಏನು ಆನೆ ದಾಳಿಯಿಂದ ಮೃತಪಟ್ಟರೆ 15 ಲಕ್ಷ ಕೊಡ್ತಾ ಇದ್ವಿ, ಅದನ್ನು ಇವತ್ತು 20 ಲಕ್ಷ ರೂಪಾಯಿಗಳಿಗೆ ಹೆಚ್ಚು ಮಾಡಿದ್ದಾರೆ ಅಧ್ಯಕ್ಷರೇ. ಯಾಕಂದ್ರೆ ಇದು ಮಾನವೀಯ ದೃಷ್ಟಿಯಿಂದ ಈ ಕೆಲಸವನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಧ್ಯಕ್ಷರೇ. ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ಸುಮಾರು 5,000 ಕೋಟಿ ರೂಪಾಯಿಗಳನ್ನು ಇಟ್ಟು ಅಲ್ಲೂ ಕೂಡ ಒಳ್ಳೆ ಕೆಲಸಗಳನ್ನು ಮಾಡುವ ಮುಖಾಂತರ ನುಡಿದಂತೆ ನಡೆಯುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಧ್ಯಕ್ಷರೇ. ಹಾಗೇನೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರತಕ್ಕಂಥ 5,367 ಟೀಚರ್ಸ್ ಅನ್ನು ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ಕೂಡ
ವ್ಯವಸ್ಥೆಯನ್ನು ಮಾಡಿದ ಅಧ್ಯಕ್ಷರೇ. ಹಾಗೇನೆ ಇವತ್ತು ನಮಗೆ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದೀವಿ. ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಕಚೇರಿಗಳಲ್ಲಿ ಹಕ್ಕ ಕೆಪೆ ಮತ್ತು ಕ್ಯಾಂಟೀನ್ ಸ್ಥಾಪಿಸಲು ಈ ಬಜೆಟ್ನಲ್ಲಿ ಸಮಗ್ರ ಒಂದು ಅನುಕೂಲವನ್ನು ಕೂಡ ಮಾಡಿಕೊಡಲಾಗಿದೆ ಅಧ್ಯಕ್ಷರೇ. ಪ್ರತಿ ಜಿಲ್ಲೆಯಲ್ಲಿ ಸ್ವಸಹಾಯ ಗುಂಪುಗಳ ಮೂಲಕ ಇವತ್ತು ಅವರ ಒಂದು ಒಳಿತಿಗಾಗಿ ಈ ಸರ್ಕಾರ ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅಧ್ಯಕ್ಷರೇ. ಬಜೆಟ್ನಲ್ಲಿ ರಾಜ್ಯದ ರೈತ ಕಲ್ಯಾಣ ಉದ್ದೇಶಿತ ಯೋಜನೆಗಳಿಗೆ ಸುಮಾರು 51,339 ಕೋಟಿ ರೂಪಾಯಿಗಳನ್ನು ಈ ಸಿದ್ದರಾಮಯ್ಯ ಸರ್ಕಾರ ಇಟ್ಟಿದೆ ಅಧ್ಯಕ್ಷರೇ. ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿ ನೀರು ಕೊಡಪ್ಪ ನೀರು ಕೊಡು ಅದು ಹೇಳಿ ಅಧ್ಯಕ್ಷರೇ, ಇವತ್ತು ಬಡವರಿಗೆ, ರೈತರಿಗೆ, ಜನಸಾಮಾನ್ಯರಿಗೆ ಅತಿ ಕಡಿಮೆ ತೆರಿಗೆ ಬಜೆಟ್ ಇಂದ ಇವತ್ತು ಹೆಚ್ಚಿನ ತೋಟಗಾರಿಕೆ ಮತ್ತು ಕೃಷಿ ಬೆಳೆಗಳಿಗೆ ಉತ್ತೇಜನ ಕೊಡುವಂತ ಕೆಲಸ ಈ ಸರ್ಕಾರ ಮಾಡಿದೆ ಅಧ್ಯಕ್ಷರೇ. ಹಾಗೇನೆ ಕೃಷಿ ಯಾಂತ್ರೀಕರಣ ಯೋಜನೆಗೆ 50,000 ರೈತರಿಗೆ ಸಹಾಯಧನವನ್ನು ಕೊಡ್ತಕ್ಕಂಥದಕ್ಕೆ 478 ಕೋಟಿ ರೂಪಾಯಿಗಳನ್ನು ಕೂಡ ನಮ್ಮ ಸರ್ಕಾರ ಇವತ್ತು ಮೀಸಲಿಟ್ಟಿದೆ ಅಧ್ಯಕ್ಷರೇ. ಇವತ್ತು ಕೃಷಿ ಭಾಗ್ಯ ಕೃಷಿ ಭಾಗ್ಯವನ್ನ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಆ ಯೋಜನೆ ತಗೊಂಡ್ಬಂದ ಅಧ್ಯಕ್ಷರೇ. ಆ ಸಿದ್ದರಾಮಯ್ಯ ನಂತರ 18 ನಂತರ ಬಂದ ಸರ್ಕಾರ ಸಂಪೂರ್ಣ ಕೃಷಿ ಭಾಗ್ಯವನ್ನು ನಿಲ್ಲಿಸಿಬಿಡ್ತು ಅಧ್ಯಕ್ಷರೇ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಮತ್ತೆ ಸಿದ್ದರಾಮಯ್ಯನವರು ಕೃಷಿ ಭಾಗ್ಯ ಯೋಜನೆ ತಂದು ಬಹುಶಃ ಆ ಯೋಜನೆ ಇವತ್ತು ಒಂದು 12,000 ಕೃಷಿ ಹೊಂಡ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಅವಕಾಶವನ್ನ ಮಾಡಿಕೊಂಡಿದ್ದಾರೆ ಅಧ್ಯಕ್ಷರೇ. ಹಾಗೇನೆ ಇವತ್ತು ಶೈಲೇಂದ್ರ ಕೂತ್ಕೊಳ್ಳಿ. ಅನೇಕ ಯೋಜನೆಗಳಲ್ಲಿ ಕೂಡ ಇವತ್ತು ನಮ್ಮ ಸರ್ಕಾರ ಬಹಳಷ್ಟು ಯೋಜನೆಗಳಲ್ಲಿ ಬಡವರ ಪರವಾಗಿ, ರೈತರ ಪರವಾಗಿ ಬಹುಶಃ ಈ ಬಜೆಟ್ ಅನ್ನ ಇಡೀ ಕರ್ನಾಟಕ ರಾಜ್ಯ ಅಲ್ಲ ಭಾರತ ಒಪ್ಪಂದ ಬಜೆಟ್ ಅನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಈ ಒಂದು ಬಜೆಟ್ನಲ್ಲಿ ಸರ್ವರಿಗೂ ಸಮಪಾಲು, ಸರ್ವರು ಸಮಬಾಳು ಅಂತೇಳಿ ಎಲ್ಲ ವರ್ಗಗಳನ್ನ, ವ್ಯಾಪಾರಸ್ಥರನ್ನ, ರೈತರನ್ನ, ಬಡವರನ್ನ, ಮಹಿಳೆಯರನ್ನ ಎಲ್ಲರನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಸರ್ವತೋಮುಖ ಅಭಿವೃದ್ಧಿಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ಬಜೆಟ್ ಅನ್ನ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ವಿಶೇಷವಾಗಿ ಅಂಗನವಾಡಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಮತ್ತು ಬಿಸಿ ಊಟ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಅವರ ಗಮನದಲ್ಲಿಟ್ಟುಕೊಂಡು ನಮ್ಮ ಸರ್ಕಾರ ಅವರಿಗೆ ಹೆಚ್ಚುವರಿ ಹಣ ಕೊಟ್ಟಿದೆ ಅಧ್ಯಕ್ಷರೇ. ಇಷ್ಟೇ ಅಲ್ಲ, ಇವತ್ತು ನನ್ನ ಕೋಲಾರ ಜಿಲ್ಲೆಗೆ ಇವತ್ತು ಬಹಳ ವರ್ಷಗಳ ಕನಸು ಒಂದು ವೈದ್ಯಕೀಯ ಕಾಲೇಜನ್ನು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ನಮಗೆ ದಯಪಾಲಿಸಿದ್ದಾರೆ ಅಧ್ಯಕ್ಷರೇ. ಇವತ್ತು ಹಾಗೆ ಅಲ್ಲ ಅಧ್ಯಕ್ಷರೇ, ಇವತ್ತು ಇಂಡಸ್ಟ್ರಿಯಲ್ ಏರಿಯಾ ಇವತ್ತೇನಿದೆ, ಮಾಲೂರು, ನಮ್ಮ ವೇಮಗಲ್, ನರಸಾಪುರ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಕ್ಕಳಿಗೆ ಅಥವಾ ಕೆಲಸ ಮಾಡ್ತಕ್ಕಂಥ ಒಂದು ಉದ್ಯೋಗಸ್ಥರಿಗೆ ಸುಮಾರು 173 ಕೋಟಿಯಲ್ಲಿ ಇವತ್ತು ಕೋಲಾರದಲ್ಲಿ ಒಂದು ಹಾಸ್ಟೆಲ್ ಕೂಡ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಇನ್ನು ಮತ್ತೆ ಮುಂದುವರೆದ ಅಧ್ಯಕ್ಷರೇ, ನಮ್ಮ ಕೆಜಿಎಫ್ ಅಲ್ಲಿ ಇವತ್ತು ಟೌನ್ಶಿಪ್, ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನ 294 ಎಕರೆಯಲ್ಲಿ ಮಾಡ್ತಾ ಇದ್ದೀವಿ. ಬಂಗಾರಪೇಟೆ ಕೆಜಿಎಫ್ ಮಧ್ಯೆ ಬರ್ತಕ್ಕಂಥ ಈ ಭಾಗದಲ್ಲಿ 670 ಎಕರೆಯಲ್ಲಿ ಇವತ್ತು ಇಂಡಸ್ಟ್ರಿಯನ್ನು ಮಾಡೋದ್ರ ಮುಖಾಂತರ ಬಹುಶಃ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಕೆಜಿಎಫ್ ಜನರಿಗೆ 25,000 ಜನರಿಗೆ ಉದ್ಯೋಗ ಮಾಡೋದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವಕಾಶ ಮಾಡಿದ್ದಾರೆ ಅಧ್ಯಕ್ಷರೇ. ಇದು ಸಿದ್ದರಾಮಯ್ಯನವರಿಗೆ ಯುವಕರ ಮೇಲೆ ಇರ್ತಕ್ಕಂಥ ಪ್ರೀತಿ ಅಧ್ಯಕ್ಷರೇ. ಹಿಂದೆ ನಮ್ಮ ಮೋದಿ ಸಾಹೇಬ್ ಹೇಳ್ತಾ ಇದ್ರು, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್. ಏನೂ ಇಲ್ಲ, ಅವ್ರು ಹೇಳಿದ್ರು ಪ್ರತಿ ವರ್ಷ ಕೂಡ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ 2,000 ಕೊಡ್ಲಿಲ್ಲ. ಆದ್ರೆ ಇವತ್ತು ನಮ್ಮ ಸರ್ಕಾರ ಏನ್ ನುಡಿಯಿತು ಹಂಗ್ ನಡ್ಕೊಂಡಿದೆ ಅಧ್ಯಕ್ಷರೇ.
ಅಧ್ಯಕ್ಷರೇ, ಇವತ್ತು ಅದಕ್ಕೆ ನರೇಂದ್ರ ಮೋದಿ ಅವರು 3 ಮಾಲೂರಿನಲ್ಲಿ ಸತಿ ತಾಲೂಕು ಪ್ರಧಾನಮಂತ್ರಿಗಳಾಗ್ಯಾರ. ಆಸ್ಪತ್ರೆ ಮತ್ತು ಅನೇಕ ಅಭಿವೃದ್ಧಿಗಳಿಗೆ ಇವತ್ತು ನಮಗೆ ಬಂಗಾರಪೇಟೆಯಲ್ಲಿ ಕೂಡ ಒಂದು ಒತ್ತು ರಸ್ತೆ ಮಾಡ್ತಕ್ಕಂಥ ವ್ಯವಸ್ಥೆ, ಇನ್ನು ಬಂಗಾರಪೇಟೆಯಿಂದ ಕೋಲಾರಕ್ಕೆ ಕೆಜಿಎಫ್ಗೆ ಡಬಲ್ ರಸ್ತೆ ಮಾಡ್ತಕ್ಕಂಥ ವ್ಯವಸ್ಥೆ, ಇವೆಲ್ಲವನ್ನು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ತಮ್ಮ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಅಧ್ಯಕ್ಷರೇ, ಇವತ್ತು ಬಹಳ ಮುಖ್ಯವಾಗಿ ತಾವು ಎಲ್ಲ ಇಲಾಖೆ ಕೂಡ ಹಾಕೊಂಡ್ಬಿಟ್ಟಿದ್ದೀರಿ ಬಜೆಟ್ ಅಲ್ಲಿ. ಆದ್ರೆ ಆ ಎಲ್ಲ ಇಲಾಖೆ ಬಗ್ಗೆ ಮಾತಾಡಬೇಕು ಅಂದ್ರೆ ಸುಮಾರು ಸಮಯ ಬೇಕಾಗ್ತದೆ. ಕಂದಾಯ ಇಲಾಖೆ ಅಧ್ಯಕ್ಷರೇ, ಕಂದಾಯ ಇಲಾಖೆಯಲ್ಲಿ ಕೂಡ ಬಹಳಷ್ಟು ಬದಲಾವಣೆ ತಂದಿದ್ದೀವಿ ಅಧ್ಯಕ್ಷರೇ. ಕಂದಾಯ ಇಲಾಖೆ ಆಕ್ಚುಲಿ ಅದು ಮಾತೃ ಇಲಾಖೆ ಅಧ್ಯಕ್ಷರೇ. ಆ ಕಂದಾಯ ಇಲಾಖೆಯಿಂದಲೇ ಇಡೀ ಕರ್ನಾಟಕ ಭಾರತ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಧ್ಯಕ್ಷರೇ. ಈ ನಿಟ್ಟಿನಲ್ಲಿ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಕೃಷ್ಣಬೈರೇಗೌಡರು ಬಹಳ ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನ ಕೂಡ ಸ್ಕೀಮ್ ತಂದು, ಆದ್ರೆ ಯಾಕೋ ಏನೋ ಅವ್ರು ಬಂದಾಗ ಸೆಕ್ರೆಟರಿ ಅವರ ಅಧ್ಯಕ್ಷರೇ, ಆ ನಮ್ಮ ರಾಜೇಂದ್ರ ಕುಮಾರ್ ಕಟಾರಿ ಅಂತಕ್ಕಂಥ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಇಡೀ ಅವರನ್ನ ದಿಕ್ತಪ್ಪಿಸಿ ಇಡೀ ಕರ್ನಾಟಕ ರಾಜ್ಯ ಜನತೆಯನ್ನ ದಿಕ್ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಇವತ್ತು ನಾವು ನೋಡ್ಬೋದು ಅಧ್ಯಕ್ಷರೇ, ಬಹಳ ಜನ ಶಾಸಕರು ಧೈರ್ಯ ಮಾಡ್ತಾ ಇಲ್ಲ. ಯಾಕಂದ್ರೆ ಕಟಾರೆ ಕಂಡ್ರೆ ಬಹಳ ಜನಕ್ಕೆ ಭಯ. ಪಾಪ ನನಗ್ ಭಯ ಇಲ್ಲ ಅಧ್ಯಕ್ಷರೇ, ಯಾರಿಗೂ ಇಲ್ಲ ಭಯ. ಈ ಕಡೆ ಯಾರಿಗೂ ಇಲ್ಲ ಭಯ, ಈ ಕಡೆ ಯಾರಿಗೂ ಇಲ್ಲ ಸರ್. ಬಹಳ ಸಂತೋಷ ಅಣ್ಣ, ಥ್ಯಾಂಕ್ ಯು ಅಣ್ಣ.